ಸ್ವಾಗತ ಸ್ವಾಗತ ಸ್ವಾಗತ. ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಪುಸ್ತಕಕ್ಕೆ ಹೋಗಿದ್ದೇವೆ. ಈ ಪುಸ್ತಕದಲ್ಲಿ ಲೇಖಕ ಯಾತಕ್ಕಾಗಿ ಅವರನ್ನು ಪ್ರಶಂಸೆ ಮಾಡಿ ಈ ಪುಸ್ತಕವನ್ನು ಬರೆದಿದ್ದಾನೆ. ಯಾವ ಪುಸ್ತಕ ಅದು? ಬನ್ನಿ, ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಅತಿಥಿಗಳನ್ನು ಉತ್ತರವನ್ನು ಕೇಳಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಬನ್ನಿ, ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರೇ. ನಮಸ್ಕಾರ. 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 ಈ ಒಂದು ಪುಸ್ತಕವನ್ನು ನಾವು ಫಿಲಿಪಿದವರಿಗೆ ಪುಸ್ತಕವನ್ನು ನಾವು ತೆಗೆದುಕೊಂಡಾಗ ಪೌಲನಿಗೆ ಇವರ ಮೇಲೆ ಅತ್ಯಂತವಾದ ಒಂದು ಪ್ರೀತಿ, ಇಂಗ್ಲೀಷಲ್ಲಿ ಹೇಳ್ತಾರೆ ಅಫೆಕ್ಷನ್, ಒಂಥರ ಒಳ್ಳೆ ಜನರು ಒಳ್ಳೆ ರೀತಿಯಾಗಿ ಸೇವೆಯನ್ನು ಕಾಪಾಡ್ಕೊಂಡಿದ್ದಾರೆ, ಒಳ್ಳೆ ರೀತಿಯಾಗಿ ಬೆಳೆದಿದ್ದಾರೆ ಎಂಬತಕ್ಕಂಥ ಒಂದು ಪ್ರಶಂಸೆಯ ಒಂದು ಸುರಿಮಳೆಯನ್ನೇ ಚೆಲ್ಲಿದ್ದಾನೆ ಅಲ್ವೇ ಬೋಧಕರೇ? ಹೌದು. ಫಿಲಿಪಿಯವರಿಗೆ ಈ ಪತ್ರಿಕೆಯನ್ನು ಪೌಲನು ಕ್ರಿಸ್ತ ಶಕ 60-64 ನಡುವೆ ಬರೆದಿರ್ಬೋದು ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಈ ಪತ್ರಿಕೆಯನ್ನು ಆಧ್ಯಾತ್ಮಿಕವಾಗಿ ಒಂದು ಸಭೆಗೆ ಬರೆದ ಪ್ರೇಮ ಪತ್ರವೇ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಯಾಕೆಂದರೆ ಫಿಲಿಪಿಯಲ್ಲಿಯ ಈ ಸಭೆ ಕೆಲವು ಜನರಿಂದ ಇದು ಪ್ರಾರಂಭವಾಯಿತು. ಒಬ್ಬ ಶ್ರೀಮಂತ ಹೆಣ್ಮಗಳು ಲೂದ್ಯಳು, ಇವಳು ಧೂಮ್ರ ವಸ್ತ್ರದ ವ್ಯಾಪಾರ ಮಾಡುವಂಥವಳು. ಅವಳು ಈ ಸಭೆಯ ಸದಸ್ಯಳಾಗಿದ್ದಳು ಮೊದಲ ಪ್ರಾರಂಭದಲ್ಲಿ. ಎರಡನೇದಾಗಿ ಆ ಜೈಲಧಿಕಾರಿ ಇರ್ಬೋದು, ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ನಮ್ಗೆ ಕಂಡು ಬರ್ತಕ್ಕಂಥ ಆ ವ್ಯಕ್ತಿ. ಇವರೆಲ್ಲರೂ ತಮ್ಮ ಜೀವನದಲ್ಲಿ ಕ್ರಿಸ್ತನನ್ನು ಹಾಗೆಯೇ ಭೇಟಿಯಾದರು. ಪೌಲ ಮತ್ತು ಸಂಗಡಿಗರ ಒಂದು ಪ್ರಯತ್ನದಿಂದ ಅವರ ಸುವಾರ್ತೆ ಸಾರುವುದನ್ನು ನೋಡಿ ಇವರು ಕ್ರಿಸ್ತನನ್ನು ಕಂಡು ಕ್ರಿಸ್ತನಿಗೆ ತಮ್ಮನ್ನು ತಾವು ಅರ್ಪಿಸಿಕೊಟ್ರು. ಅಷ್ಟೇ ಅಲ್ಲದೆ ಇವರು ಉತ್ತಮವಾಗಿ ಬೆಳೆದರು. ಭಾಳ ಸೊಗಸಾದ ಸಭೆ ಫಿಲಿಪಿಯಲ್ಲಿಯ ಸಭೆ ಆಗಿತ್ತು ಅಂತ ನಾವು ನೋಡ್ತೇವೆ. ಇವರಲ್ಲಿ ಭಾಳ ಒಳ್ಳೆಯ ಗುಣಗಳು ಕೂಡ ಇದ್ದವು. ಆಧ್ಯಾತ್ಮಿಕವಾಗಿ ಇವರು ಶ್ರೀಮಂತರಾಗಿರೋದಷ್ಟೇ ಅಲ್ಲದೆ ಈ ಲೌಕಿಕವಾಗಿಯೂ ಅವರು ಶ್ರೀಮಂತರಾದ್ದರಿಂದ ಅವರಿಗಿರ್ತಕ್ಕಂಥ ಹಣದಲ್ಲಿ ಇತರ ಕಡೆಗಳಲ್ಲಿ ಸೇವೆ ನಡೆಯುವುದಕ್ಕಾಗಿಯೂ ಬಡವರಿಗೆ ಸಹಾಯ ಮಾಡೋದರಲ್ಲಿ ಇವರು ಮುಂದಾದರು ಅಂತ ನಾವು ನೋಡ್ತೇವೆ. ಎರಡು ಅಂಶಗಳು ಇಲ್ಲಿ ನನಗೆ ಕಂಡು ಬರ್ತಾ ಇದೆ. ಮೊದಲನೇದಾಗಿ ಎಲ್ಲ ದೊಡ್ಡ ದೊಡ್ಡ ಸಭೆಗಳ ಆರಂಭ ಸಣ್ಣದಾಗಿದೆ, ಮೊದಲನೇದಾಗಿ. ಎರಡನೇದಾಗಿ ಅಲ್ಲಿರ್ತಕ್ಕಂಥ ಸಭಿಕರಿಗೆ ಪೌಲರ ಒಂದು ಜೀವನದ ಶೈಲಿ ಮತ್ತು ನಡೆ ನುಡಿಯಿಂದ ಅವರು ಒಂದು ಪ್ರೇರಣೆಯನ್ನು ಹೊಂದಿ ದೊಡ್ಡ ಸಭೆ ಆಯಿತು ಅಲ್ವೇ? ಖಂಡಿತವಾಗಿಯೂ ಈ ಒಂದು ಬೋಧಕರು ಹೇಳಿದಂಥ ರೀತಿಯಲ್ಲಿ ಈ ಪತ್ರಿಕೆಯನ್ನು ಬರೆಯುವಾಗ ಈತನು ಭಾಳ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಇರುವಾಗ ಸೆರೆಮನೆಯಿಂದ ಬರೀತಿರುವಂಥ ಒಂದು ಪತ್ರ ಎಂಬುದಾಗಿ ನೋಡ್ತೇವೆ. ಅಲ್ಲಿನ ಆ ಫಿಲಿಪಿಯರಲ್ಲಿರುವಂಥ ಭಕ್ತರು ಸಹ ಅನೇಕ ಕಷ್ಟ ಹಿಂಸೆಗೆ ಒಳಪಡ್ಕೊಂಡು ಹೋಗ್ತಿದ್ದಾರೆ. ಇವೆಲ್ಲವನ್ನು ಮೀರಿ ಕ್ರಿಸ್ತನೇ ಈ ನಮ್ಮ ಆಧ್ಯಾತ್ಮಿಕ ಫಲಕ್ಕೆ ಕಾರಣ, ಕ್ರಿಸ್ತನೇ ನಮ್ಮೆಲ್ಲ ಒಂದು ಒಂದು ಪ್ರಸಂಗವಾಗಲಿ ನಮ್ಮೆಲ್ಲರ ಒಂದು ಪ್ರೀಚಿಂಗಿಗೆ ಆತನೇ ಮೂಲ ಕಾರಣ ಎಂಬುದಕ್ಕೆ ಈ ಒಂದು ಪತ್ರವನ್ನು ಬರೆದಿದ್ದಾನೆ. ಮತ್ತು ನಮ್ಮ ಒಂದು ಮುಖ್ಯವಾದಂಥ ಒಂದು ನೋಟ, ಈ ನಮ್ಮ ಜೀವನದ ಯಾತ್ರೆ, ಕ್ರೈಸ್ತಿಯ ಸೇವೆ ಇತರರು ನಮ್ಮಲ್ಲಿ ಕಂಡು ಕ್ರಿಸ್ತನಲ್ಲಿ ಅವರು ಬರಬೇಕು ಎನ್ನುವಂಥದ್ದನ್ನು. ಮತ್ತು ಇನ್ನೊಂದು, ಎಂಥ ಕಷ್ಟವಾದಂಥ ಪರಿಸ್ಥಿತಿಯಲ್ಲಿದ್ದರೂ ಕ್ರಿಸ್ತನಲ್ಲಿದ್ದಂಥ ಈ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುವಂಥದ್ದು. ಯೇಸು ಸ್ವಾಮಿಯು ಸಹ ಈ ಲೋಕದಲ್ಲಿರುವಾಗ ಅನೇಕ ಕಷ್ಟ ನಷ್ಟಗಳನ್ನು ಆತನು ಅನುಭವಿಸಿದ. ಆ ಸಮಯದಲ್ಲಿ ಆತನು ಯಾವ ರೀತಿಯಲ್ಲಿ ವರ್ತಿಸಿದನೋ ಅಂಥದ್ದೇ ಆದಂಥ ಒಂದು ಮನಸ್ಸು ನಿಮ್ಮಲ್ಲಿ ಇರಲಿ. ಲೆಟ್ ದಿಸ್ ಮೈಂಡ್ ಆಫ್ ಜೀಸಸ್ ಬಿ ಇನ್ ಯು ಎಂಬುದಾಗಿ ಹೇಳುವಂಥದ್ದು. ನಂತರ ಹಾಗೆ ಮುಂದುವರ್ಸ್ಕೊಂಡು ಹೋಗುವಾಗ ಇಲ್ಲಿ ಫಿಲಿಪಿಯರಿಗೆ 4ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಒಂದು ಒಳ್ಳೆಯ ಒಂದು ವಾಗ್ದಾನವನ್ನು ನಮಗೆ ಕೊಡ್ತಾನೆ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಎಲ್ಲ ಗ್ರಹಿಕೆಗಳನ್ನು ಮೀರಿಸುವಂಥ ರೀತಿಯಲ್ಲಿ ಸ್ವಾಮಿ ನಮಗೆ ಸಹಾಯ ಮಾಡಬಲ್ಲ ಎಂಬುದಾಗಿ ಹೇಳ್ತಾನೆ. ಮತ್ತು 8ನೇ ವಚನದಲ್ಲಿ ಕಡೆ ಮಾತೇನೆಂದರೆ ಸಹೋದರರೇ,
ಯಾವ್ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಎಂಬುದಾಗಿ ಹೇಳುವುದನ್ನು ನಾವು ಗಮನಿಸ್ತೇವೆ. ಆ ಬೋಧಕರೇ ತುಂಬ ಚೆನ್ನಾಗಿ ಆ ವಿಷಯವನ್ನು ಹೇಳಿದ್ದಾರೆ. ಯಾತಕ್ಕಾಗಿ ಪ್ರಶಂಸೆಯ ಒಂದು ಪತ್ರವನ್ನು ಈ ಫಿಲಿಪ್ಪೀಸ್ ಅವರಿಗೆ ಬರೆದಿದ್ದಾರೆ? ಯಾವ ಕಾರಣದಿಂದ, ಅವರು ಯಾವ ಗುಣದಲ್ಲಿ, ಯಾವ ವಿಷಯದಲ್ಲಿ ಅವರು ಪೌಲನ ಪ್ರಶಂಸೆಯನ್ನು ಪಡೆದಿದ್ದಾರೆ? ಈ ಸಭೆ ಉಳಿದ ಸಭೆಗಳಿಗೆ ಬರದ ಹಾಗೆ ಪೌಲನು ಇವರಲ್ಲಿರತಕ್ಕಂಥ ಯಾವುದೇ ನ್ಯೂನ್ಯತೆಯನ್ನು ತೋರಿಸಿ ಆತನು ಬರೀಲಿಲ್ಲ, ಆದರೆ ಅವರನ್ನು ಭಕ್ತಿಯಲ್ಲಿ ಪ್ರೇರೇಪಿಸ್ತಾ ಇದ್ದಾನೆ. ಇದು ಒಂದು ಬಹಳ ಪ್ರಾಮುಖ್ಯವಾದಂಥ ವಿಷಯ ಅಂತ ನಾವು ನೋಡ್ತೇವೆ. ಭಕ್ತಿಯಲ್ಲಿ ಪ್ರೇರೇಪಿಸ್ತಾ ಇದ್ದಾನೆ. ಬೋಧಕರು ಹೇಳಿದರು ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಅಂತ. ಇಲ್ಲಿ ಏನು ಹೇಳ್ತಿದ್ದಾನೆ, ಒಂದು ಆಳವಾದಂಥ ಕ್ರೈಸ್ತೀಯ ಅನುಭವಕ್ಕೆ ಅವರನ್ನು ನಡೆಸ್ತಾ ಇದ್ದಾನೆ. ನೀವು ಕೃಪೆಯಿಂದ ಸತ್ಯಕ್ಕೆ ಬಂದಿದ್ದೀರಿ, ಸತ್ಯದಲ್ಲಿ ಬೆಳೀತಾ ಇದ್ದೀರಿ, ಸತ್ಯದಲ್ಲಿ ದೃಢವಾಗಿದ್ದೀರಿ ಮತ್ತು ಈ ಸತ್ಯ ಸಂದೇಶ ಇತರರಿಗೆ ಸಾರಲ್ಪಡಲಿಕ್ಕೆ ನೀವು ಸಹಾಯಕರು ಆಗಿದ್ದೀರಿ. ಈಗ ನೀವೇನು ಮಾಡಬೇಕು, ಇನ್ನೂ ಹೆಚ್ಚಾಗಿ ಈಗ ಕ್ರಿಸ್ತನು ಪರಲೋಕವನ್ನೇ ಬರಿದು ಮಾಡಿಕೊಂಡು ಈ ಭೂಮಿಗೆ ಬಂದು ಎಷ್ಟು ದೀನನಾದನೆಂದರೆ ಶಿಲುಬೆ ಮೇಲೆ ಪ್ರಾಣ ಕೊಡುವಷ್ಟು ಆತನು ದೀನನಾದ ಅಂತ. ಇದು ಆಳವಾಗಿ ಕ್ರೈಸ್ತರು ಬೆಳೀಬೇಕಾದಂಥ ಒಂದು ಪ್ರಮಾಣ ಅಂತ ನಾವು ನೋಡ್ತೇವೆ. ಸೊ ಈ ಪ್ರಮಾಣವನ್ನು ಖಂಡಿತವಾಗಲೂ ನಾವು ಎದುರು ನೋಡಬೇಕು. ಸೊ ಈ ಕಾರಣಗಳಿಂದ ಅಂತಂದರೆ ಈಗ ಎಲ್ಲಿ ನಾವು ಬೆಳಿಬೇಕು, ನಾವು ಕಲಿಬೇಕು ಅಂತ ಸಭಿಕರು ಇರ್ತಾರೆ, ಅವರನ್ನು ನಾವೇನು ಮಾಡ್ತೇವೆ, ಹುರಿದುಂಬಿಸ್ತೇವೆ, ಅವ್ರನ್ನ ಪ್ರೋತ್ಸಾಹಿಸ್ತೇವೆ. ಈ ಕೆಲಸವನ್ನು ಇಲ್ಲಿ ಪೌಲನು ಮಾಡ್ತಾ ಇದ್ದಾನೆ. ನೀವು ಹೇಳಿದ್ದು ಒಳ್ಳೆಯದು, ಒಳ್ಳೆಯ ವಿಷಯ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಪ್ರಿಯ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಈ ಚರ್ಚೆ ಮುಂದುವರಿಯುತ್ತದೆ. ಎಲ್ಲೂ ಹೋಗಬೇಡಿ, ಪುನಃ ಬನ್ನಿ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶದ ಬಗ್ಗೆ ಈ ಫಿಲಿಪ್ಪದ ಪುಸ್ತಕದಲ್ಲಿ ನಾವು ಚರ್ಚೆ ಮಾಡ್ತಿದ್ದೇವೆ. ಅದು ಏನು ಅಂತ ನಾವು ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈ ಒಂದು 4ನೇ ಅಧ್ಯಾಯದಲ್ಲಿರ್ತಕ್ಕಂಥ 13ನೇ ವಚನ ತುಂಬ ಒಂದು ಮುಖ್ಯವಾಗಿರ್ತಕ್ಕಂಥ ವಚನ. ಆ ವಚನವನ್ನು ಓದ್ಬಿಡಿ, ಓದ ನಂತರ ಅದು ಏನು ಅಂತ ನಾವು ಮಾತಾಡೋಣ. ಫಿಲಿಪ್ಪಿಯರಿಗೆ 4ನೇ ಅಧ್ಯಾಯ 13ನೇ ವಚನ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್. ಮುಂದುವರಿಸಿ. ಹೀಗಿದ್ದರೂ ನೀವು ನನ್ನ ಸಂಕಟಗಳಲ್ಲಿ ಪಾಲುಗಾರರಾಗಿದ್ದು ಒಳ್ಳೆಯದಾಯಿತು. ಇದಲ್ಲದೆ ಫಿಲಿಪ್ಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿ ಮೆಕೆದೋನ್ಯದಿಂದ ಹೊರಟು ಹೋಗುವಾಗ ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೆ ಸಂಬಂಧವಿರಲಿಲ್ಲವೆಂದು ನೀವು ಬಲ್ಲಿರಿ. ಈಗ ಇದನ್ನು ಮಾತನಾಡುವಾಗ ಯಾವ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸಿದ ಮತ್ತು ಥೆಸಲೋನಿಕ ಸಭೆಯನ್ನು ಕುರಿತಲ್ಲಿ ಮಾತನಾಡ್ತಾನೆ ಮತ್ತು ಇತರ ಜನರನ್ನು ಮಾತನಾಡ್ತಾರೆ. ಆದರೆ ನೀವು ನನ್ನ ಕಷ್ಟದಲ್ಲಿಯೂ ಪಾಲುದಾರರಾಗಿದ್ದೀರಿ. ನಾನು ಯಾವ ರೀತಿಯಲ್ಲಿ ಕ್ರಿಸ್ತನ ಮೂಲಕವಾಗಿ ಅನೇಕ ಕಾರ್ಯಗಳನ್ನು ಸಾಧಿಸುತ್ತೇನೋ ಅದೇ ರೀತಿಯಲ್ಲಿ ನೀವು ಸಹ ಸಾಧಿಸ್ಬೋದು. ಆತನ ಬಲದಿಂದ ನೀವು ಅನೇಕ ಕಾರ್ಯಗಳನ್ನು ಆತನ ಸೇವೆಯಲ್ಲಿ ತೊಡಗಿಸಿಕೊಳ್ಬಹುದು ಎಂಬುದನ್ನು ಇಲ್ಲಿ ಉಲ್ಲೇಖಿಸೋದು ನೋಡ್ತೀವಿ. ಇಲ್ಲಿ ಒಂದು ವಿಷಯ ಅದೇನು ಅಂದರೆ, ಕ್ರಿಸ್ತನಲ್ಲಿ ನಾನಿದ್ದೇನೆ. ಈಗಾಗಲೇ ನಾನು ಎಷ್ಟೋ ಸರಿ ಕ್ರಿಸ್ತನಲ್ಲಿ ಇದ್ದಾಗ ಎಷ್ಟೋ ಕಾರ್ಯಗಳನ್ನು ಸಾಧನೆ ಮಾಡಿದ್ದೇನೆ. ನೀವು ಕೂಡ ಕ್ರಿಸ್ತನಲ್ಲಿ ಇದ್ದರೆ ಖಂಡಿತವಾಗ್ಲೂ ಎಲ್ಲ ಕಾರ್ಯಗಳನ್ನು ನೀವು ಸಾಧನೆ ಮಾಡಬಹುದು ಎಂಬತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ವಿಷಯವನ್ನು ಆ ಪತ್ರದಲ್ಲಿ ಬರೀತಾ ಇದ್ದಾನೆ ಬೋಧಕರೇ. ಆಮೆನ್. ಇದು ಈಗಾಗಲೇ ಫಿಲಿಪ್ಪಿಯದವರು ಪೌಲನೊಂದಿಗೆ ಬಹಳಷ್ಟು ತೊಂದರೆಗಳಿಗೆ ತುತ್ತಾದರೂ ಕ್ರಿಸ್ತ ನಂಬಿಕೆಯನ್ನು ಹಿಡಿದುಕೊಂಡು ಆತನಿಗೂ ಇವರು ಪ್ರತಿ ಉತ್ತೇಜನ ನೀಡಿದ ಒಂದು ಗುಂಪು ಅಂತ ನಮಗೆ ಗೊತ್ತಾಗ್ತದೆ. ಬೋಧಕರೇ, ಇಲ್ಲಿ ಒಂದು ವಿಷಯವನ್ನು ನಾನು ಚರ್ಚೆ ಮಾಡಲೇಬೇಕಾಗಿದೆ. ಅದೇನೆಂದರೆ, ಈಗ ಒಂದು ಸೇವೆಯಲ್ಲಿ ಒಂದು ತೊಂದರೆ,
ಈಗ ನಾವು ಬೆಂಗಳೂರಲ್ಲಿ ನೆಲಮಂಗಲದಲ್ಲಿ ಒಂದು ರೀತಿಯ ಒಂದು ಸೇವೆಯನ್ನು ಮಾಡಿದ್ವಿ, ಬಾನ್ಸ್ವಾಡಿನಲ್ಲಿ ಸುವಾರ್ಥ ಕೂಟವನ್ನು ಮಾಡಿದ್ವಿ. ಅಲ್ಲಿ ಆ ಒಂದು ರಾಜಕೀಯದ ತೊಂದರೆ ಬಂದಾಗ, ಸ್ವಲ್ಪ ತೊಂದರೆ ಬಂದಿದ ತಕ್ಷಣ ನಾವು ಮನ ಕುಗ್ಗೋಗಿ ಆ ಕಾರ್ಯವನ್ನು ಬಿಟ್ಬಿಟ್ವಿ. ಆದರೆ ಇಲ್ಲಿ ಪೌಲನು ಎಷ್ಟೋ ಒಂದು ಭಾಗದಲ್ಲಿ ಹೇಳ್ತಾನೆ, ನಾನು ಸಮುದ್ರದಲ್ಲಿ 2 ದಿನ ಇದ್ದೆ ಅಂತ. ಆದರೂ ಸಹ ದೇವರ ಸೇವೆಯನ್ನು ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದ ಕಾರಣ ಆತನು ದೇವರ ಮೇಲೆ ಇಟ್ಟಿರುವ ಪ್ರೀತಿ ಮತ್ತು ದೇವರು ಈತನಿಗೆ ಕೊಟ್ಟಂಥ ಶಕ್ತಿ, ಆ ಒಂದು ಬಲ, ಅದರಿಂದ ಮಾತ್ರ ನಾವು ಮುಂದೆ ಹೋಗಲು ಸಾಧ್ಯ. ಇಲ್ಲವಾದರೆ ಅದು ಸಾಧ್ಯವಿಲ್ಲ ಅಂತ ನಾವು ನೋಡ್ತೇವೆ. ಸೊ ದೇವರ ಮೇಲೆ ಇರ್ತಕ್ಕಂಥ ಪ್ರೀತಿ ಮೊದಲನೇದು. ಎರಡನೇದು, ನಾವು ಪ್ರೀತಿಯನ್ನು ಇಟ್ಟಾಗ ಆ ಶಕ್ತಿ ಬರ್ತದೆ, ನಾವು ಕುಗ್ಗೋಗೋದಿಲ್ಲ, ಅಲ್ವೇ? ಹೌದು, ಆ ನಂಬಿಕೆ ಪ್ರತಿಯೊಬ್ಬ ಕ್ರೈಸ್ತನಿಗೂ ಇರಲು ಸಾಧ್ಯ. ಹೀಗೆ ಈ ಫಿಲಿಪ್ಪಿಯವರಿಗೂ ಇತ್ತು. ಈ ಸಂದರ್ಭದಲ್ಲಿ ಇಂಥ ಅನುಭವಗಳನ್ನು ಅನುಭವಿಸುವಂಥವರು ನಾವು ಯಾವಾಗಲೂ ಸಂತೋಷದಿಂದ ಇರಬೇಕು ಅಂತ ಪೌಲನು ಫಿಲಿಪ್ಪಿಯ ಸಭೆಗೆ ಹೇಳ್ತಾನೆ. 4ನೇ ಅಧ್ಯಾಯ 8ನೇ 6-8 ವಚನಗಳಲ್ಲಿ ಈ ಒಂದು ವಿಷಯವನ್ನು ಹೇಳ್ತಾನೆ. 4ನೇ ವಚನದಿಂದ, ಯಾವಾಗಲೂ ಸಂತೋಷಿಸಿರಿ, ಕರ್ತನಲ್ಲಿ ಹೇಳುತ್ತೇನೆ, ಯಾವಾಗಲೂ ನಾವು ಸಂತೋಷಿಸೋಣ ಅಂತ ಹೇಳ್ಬಿಟ್ಟು. ಇದು ಭಾಳ ಪ್ರಾಮುಖ್ಯ. ಕೊನೆಯದಾಗಿ ಇಲ್ಲಿ ಇನ್ನೊಂದು ವಚನವನ್ನು ನಾನು ಓದ ಬಯಸ್ತೇನೆ. 4ನೇ ಅಧ್ಯಾಯ 19ನೇ ವಚನ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಇದು ಬಹಳ ಬಹಳ ಶ್ರೇಷ್ಠವಾದಂಥ ಒಂದು ವಾಗ್ದಾನ. ಕ್ರಿಸ್ತನ ಭಕ್ತರೆಲ್ಲರಿಗೆ ಪರಲೋಕದ ಶ್ರೀಮಂತಿಕೆಗೆ ಅನುಗುಣವಾಗಿ ಭಕ್ತರು ಆಶೀರ್ವಾದಗಳನ್ನು ಅನುಭವಿಸುವರು ಅನ್ನುವಂಥದ್ದು. ನಾವು ಇದಕ್ಕಿಂತ ಹೆಚ್ಚಿನ ದೊಡ್ಡ ಆಶ್ವಾಸನೆಯನ್ನು ಕೇಳಬೇಕಾಗಿಲ್ಲ. ಪೌಲನು ಫಿಲಿಪ್ಪಿಯವರಿಗೆ ಬರೆಯುವ ಪತ್ರಿಕೆಯ ಮೂಲಕ ನಮಗೂ ಕೂಡ ಹೇಳ್ತಾನೆ. ಇವತ್ತು ಈ ಒಂದು ಸಂದೇಶವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದು ಒಂದು ಸ್ಫೂರ್ತಿ, ಒಂದು ಉತ್ತೇಜನ, ಒಂದು ಬಲವನ್ನು ಕೊಡ್ತಕ್ಕಂಥ ವಚನ. ಯಾಕೆಂದರೆ ಕ್ರಿಸ್ತನ ಚಿತ್ತಕ್ಕನುಗುಣವಾಗಿ ನಾವು ನಡೆಯುವಾಗ ನಮಗೇನು ಬೇಕು ಅದೆಲ್ಲವನ್ನು ಸ್ವಾಮಿ ತನ್ನ ದಿವ್ಯ ಜ್ಞಾನದಲ್ಲಿ ಕೊಡುವಂಥವನಾಗಿದ್ದಾನೆ. ಕೀರ್ತನೆಗಾರನು ಏನು ಹೇಳ್ತಾನೆ ಅಂತಂದರೆ, ಒಬ್ಬ ಭಕ್ತನು ಮಲಗಿಕೊಂಡಾಗಲೂ ತನ್ನ ಆಹಾರವನ್ನು ಪಡ್ಕೊಳ್ಳುವನು ಅಂತ. ಭಾಳ ಆಶ್ಚರ್ಯಕರ. ಅದು ಒಂದು ಚಿತ್ರಣವನ್ನು ನಾವು ನೋಡ್ತೇವೆ ಅಲ್ಲಿ. ಹಾಗೆಯೇ ದೇವರ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಎಂಬುದನ್ನು ದೇವರು ತಿಳಿದುಕೊಂಡು ಅವರು ಕೆಲವು ಸಾರಿ ಬರೀ ಮನಸ್ಸಿನಲ್ಲಿ ಇಚ್ಛೆ ಪಟ್ಟು ಬಾಯಿಯಿಂದ ಹೇಳದಿದ್ದರೂ ಆ ಸಮಯಕ್ಕೆ ಸರಿಯಾಗಿ ಅದು ಅವರಿಗೆ ಕೊಡಲ್ಪಡ್ತದೆ. ಇದು ಪರಲೋಕದ ಶ್ರೀಮಂತಿಕೆ. ಬದುಕಾದ ಮುರಳಿ ಅವರೇ ಒಂದು ವಿಷಯವನ್ನು ಹೇಳಿದ್ದಾರೆ, ನನ್ನ ಒಂದು ಜೀವನಕ್ಕೆ ಅದು ತುಂಬ ಒಂದು ಮುಖ್ಯವಾಗಿರ್ತಕ್ಕ. ದೇವರ ಚಿತ್ತದಂತೆ ನಡ್ಕೊಳ್ಳುವವರಿಗೆ ದೇವರು ಎಲ್ಲವನ್ನ ಕೊಡ್ತಾನಂತೆ. ಅದು ನಿಮ್ಮ ಜೀವನದಲ್ಲಿ ನಡೆದಿದೆಯಾ ಬೋಧಕರೇ? ಖಂಡಿತವಾಗಿಯೂ. ಕೆಲವು ಸಾರಿ ನಮ್ಮ ಪ್ರಾರ್ಥನೆಗೆ ಹೌದು ತಕ್ಷಣವೇ ತೆಗೆದುಕೋ ಅಂತ ಅನೇಕ ಸಾರಿ ಕೊಟ್ಟಿದ್ದಾನೆ. ಕೆಲವು ಸಮಯದಲ್ಲಿ ಈಗ ಬೇಡ, ಸ್ವಲ್ಪ ತಾಳು ಅಂದಾಗ ತಡೆದಕ್ಕೆ ತಕ್ಕ ರೀತಿಯಲ್ಲಿ ಪ್ರತಿಫಲವು ಸಿಕ್ಕಿದೆ. ಕೆಲವು ಸಮಯದಲ್ಲಿ ಇಲ್ಲ, ಈಗ ಅದು ಬೇಡವೇ ಬೇಡ ಅಂತಂದರೆ ಕೆಲವೊಮ್ಮೆ ಹಾಗಾಗಿದೆ. ನನ್ನ ಒಂದು ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನ ಹೇಳ್ಬೋದು, ಆದರೆ ಸಮಯದ ಅಭಾವದಲ್ಲಿ ಈ ಸದ್ಯಕ್ಕೆ ಕೆಲವಾರುಗಳನ್ನು ಹೇಳಲಿಕ್ಕಾಗೋದಿಲ್ಲ. ಅದು ಒಂದನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಒಂದು ಮದುವೆ ವಿಚಾರದಲ್ಲಿ ನಾನು ಅನೇಕ ಕಾರ್ಯಗಳನ್ನು ಹುಡುಕಿ ಸೆಣೆದಾಡಿದೆ. ಈಗ ಆತರ ಪಡಬೇಡ, ಒಂದು ಸ್ವಲ್ಪ ತೀರು. ಸುಮಾರು 7 ವರ್ಷ ಯಾಕೋಬನ ರೀತಿಯಲ್ಲಿ ಕಾದ ನಂತರ ನನಗೆ ಒಂದು ಒಳ್ಳೆಯ ಹೆಂಡತಿಯನ್ನೇ ಕೊಟ್ಟ. ಕಾದಿರುವಿಕೆಯಲ್ಲಿಯೂ ಸಹ ಕರ್ತನಲ್ಲಿ ಕಾದಿರುವಾಗ ಆತನ ಚಿತ್ತವನ್ನು, ಆತನ ಇಚ್ಛೆಯ ಪ್ರಕಾರ ನಾವು ನಡೆದಾಗ ಖಂಡಿತವಾಗಿಯೂ ತಕ್ಕ ಪ್ರತಿಫಲವನ್ನು ಒದಗಿಸ್ತಾನೆ. ಅದು ಒಂದು ಮನೆ ಕಟ್ಟುವುದರ ವಿಚಾರ ಇರಲಿ, ಒಂದು ವಿವಾಹದ ವಿಚಾರದಲ್ಲಿರಲಿ, ಮಕ್ಕಳ ಭವಿಷ್ಯದ ವಿಚಾರದಲ್ಲಿರಲಿ, ನಾವು ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆಯಲ್ಲಿಟ್ಟಾಗ ನಿನ್ನ ಚಿತ್ತ ದೇವರೇ, ನಮ್ಮ ಮನಸ್ಸಿಗೆ ಈಗ ಅನಿಸ್ತದೆ, ಆದರೆ ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ. ಕೆಲವರು ನಿರ್ಧಾರಗಳನ್ನು ತೆಗೆದುಕೊಂಡ ಮೇಲೆ ದೇವರ ಚಿತ್ತವನ್ನು ಕರೀತಾರೆ. ಈಗ ಒಂದು ಬ್ಲೂ ಕಾರ್ ಕೊಂಡ್ಕೊಬೇಕು ಅಂತ ನಾವು ನಿರ್ಧಾರ ಮಾಡಿದ ಮೇಲೆ, ದೇವರೇ ನಾನು ಬ್ಲೂ ಕಾರನ್ನು ಕೊಂಡ್ಕೊಂಡಿದ್ದೀನಿ, ಅದು ನಿನ್ನ ಚಿತ್ತ ಅನ್ಕೊಳ್ತೀನಿ ಅಂತ ಕೆಲವರು ನೆನೆಸ್ಕೊಳ್ತಾರೆ. ಹಾಗೆ ನೆನೆಸ್ಕೊಳ್ಳೋದು ತಪ್ಪಾಗ್ಬೋದು. ನಾವು ದೇವರು ನಡೆಸಿದ ಹಾಗೆ ಹೋಗಬೇಕು. ಈಗ ಪ್ರಾರ್ಥನೆ ಮಾಡ್ತೇವೆ,
ಆ ವಿಷಯಕ್ಕೆ ಸನ್ನಿವೇಶಕ್ಕೆ ಅನುಗುಣವಾಗಿಯೋ ಪರಿಸ್ಥಿತಿ ಮೂಲಕವಾಗಿಯೋ ಸ್ನೇಹಿತರ ಮೂಲಕವಾಗಿಯೋ ದೈವ ವಾಕ್ಯದ ಮೂಲಕವಾಗಿಯೋ ಅದು ನಮಗೆ ಹೇಳಲ್ಪಡ್ಬೋದು. ನಾವು ಕೇಳಬೇಕು. ದೇವರ ವಾಕ್ಯದಂತೆ ಮುಂದೆ ಹೋಗುವಂಥದ್ದು ಒಳ್ಳೆಯದು ಅಂತ ನಾವು ನೋಡ್ತೇವೆ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಪ್ರಿಯ ವೀಕ್ಷಕರೇ, ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆದರೆ ದೇವರು ಎಲ್ಲವನ್ನ ನಿಮಗೆ ಕೊಡ್ತಾನೆ. ಕೆಲವು ವಿಷಯಗಳು ಬರ್ತಾ ಇಲ್ವಾ? ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೀತಾ ಇದ್ದೀರಾ ಇಲ್ವಾ ಎಂಬತಕ್ಕಂಥ ಪ್ರಶ್ನೆಗೆ ಈ ವಿರಾಮದಲ್ಲಿ ಉತ್ತರವನ್ನು ಕೊಟ್ಟು ವಿರಾಮದ ನಂತರ ಪುನಃ ಬನ್ನಿ. ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈ ಭಾಗದಲ್ಲಿ ಕೊಲೋಸ್ಯದವರಿಗೆ ಒಂದು ಪತ್ರಿಕೆ, ಆ ಒಂದು ಪತ್ರಿಕೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಬೋಧಕರೇ, ಲೇಖಕರು ನಮ್ಗೆ ಗೊತ್ತಿದೆ, ಸಮಯ ಮತ್ತು ಕಾಲಾವಧಿ ಸ್ವಲ್ಪ ಹೇಳ್ಬಿಡಿ. ಕೊಲೋಸಿಯವರಿಗೆ ಪೌಲನು ಈ ಪತ್ರಿಕೆಯನ್ನು ಹಿಂದಿನ ಪತ್ರಿಕೆಯಂತೆ ಕ್ರಿಸ್ತ ಶಕ 60-64 ನಡುವೆ ಬರೆದಿರಬಹುದು. ಈ ಸಭೆಗೂ ಕೂಡ ಆತನು ಇದು ಒಂದು ಒಳ್ಳೆಯ ಸಭೆ ಅಂತ ಆ ಸಭೆಯವರನ್ನು ಭಕ್ತಿಯಲ್ಲಿ ಪ್ರೇರೇಪಿಸ್ತಾ ಇದ್ದಾನೆ. ಇನ್ನೊಂದು ಭಾಳ ಪ್ರಾಮುಖ್ಯವಾದಂಥ ವಿಷಯ, ಕೊಲೋಸಿಯವರಿಗೆ ಆತನು ಬರೆದದ್ದು ಸಭೆಯನ್ನು ಎಫೆಸದವರಿಗೆ ಬರೆದ ಸಭೆಯಲ್ಲಿ, ಆ ಎಫೆಸದವರಿಗೆ ಬರೆದ ಸಭೆ ಅದು ಕ್ರಿಸ್ತನ ದೇಹ ಅಂತ ಹೇಳಿದ. ಇಲ್ಲಿ ಕೊಲೋಸಿಯವರಿಗೆ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಕ್ರಿಸ್ತನೇ ಒಂದು ಈ ದೇಹದ ಶಿರಸ್ಸು ಅಂತ ಹೇಳ್ತಾ ಇದ್ದಾನೆ. ಈಸ್ ದ ಹೆಡ್ ಆಫ್ ದ ಬಾಡಿ ಅಥವಾ ಚರ್ಚ್ ಅಂತ. ಇದು ಭಾಳ ಒಳ್ಳೆಯ ವಿಷಯ. ಯಾಕೆ ಕ್ರಿಸ್ತನೇ ಅಧಿಪತಿ ಅಥವಾ ಆತನೇ ಶಿರಸ್ಸು ಅಂತ ಹೇಳ್ತಾನೆ ಅನ್ನೋದಕ್ಕೆ ಪ್ರಶ್ನೆ. ಈ ಸಭೆಗಳಲ್ಲಿ ಅನೇಕರು ನುಸುಳಿ ಅಂತಂದರೆ ಸುಳ್ಳು ಬೋಧಕರು ಅಂತಲೇ ಅಲ್ಲಿ ಉಪಯೋಗ ಮಾಡ್ತಾನೆ. ಇಂಥವರು ಹೊಕ್ಕು ತಮ್ಮ ಪಾಂಡಿತ್ಯ, ತಮ್ಮ ಪ್ರವೀಣತೆ ಇಂಥವುಗಳನ್ನು ಉಪಯೋಗಿಸಿಕೊಂಡು ಕ್ರಿಸ್ತ ನಂಬಿಕೆಯವರನ್ನು ಈ ಲೋಕದ ತತ್ವಜ್ಞಾನ, ಈ ಗ್ರೀಕ್ ಫಿಲಾಸಫಿ ಅವರು ಭಾಳ ಶ್ರೇಷ್ಠರು, ಇದು ಇನ್ನಿತರ ಅಂತಿಂಥ ಲೌಕಿಕವಾದಂಥ ತತ್ವಗಳನ್ನು ತಂದು ಈ ಶುದ್ಧವಾದಂಥ ಕ್ರೈಸ್ತ ಭಕ್ತಿ, ಕ್ರಿಸ್ತನ ಕೃಪೆಯಿಂದಲೇ ರಕ್ಷಣೆ ಹೊಂದಿ ಬದುಕುವಂಥದ್ದನ್ನು ಏನು ಮಾಡ್ತಾಯಿದ್ರು, ನೀರು ಮಾಡ್ತಾಯಿದ್ರು. ಹೀಗಾಗಬಾರ್ದು ಅನ್ನುವಂಥ ಒಂದು ವಿಷಯವನ್ನು ಒತ್ತಿ ಈ ಪತ್ರಿಕೆಯ ಮೂಲಕ ಪೌಲನು ಕೊಲೋಸಿಯವರಿಗೆ ಬರಿತಾ ಇದ್ದಾನೆ. ಈಗ ಕೊಲೋಸ್ಯದವರಿಗೆ ಬರೆದಿರ್ತಕ್ಕಂಥ ಪತ್ರಿಕೆಯನ್ನು ತೆಗೆದುಕೊಂಡಾಗ ತುಂಬ ಸಣ್ಣ ಪತ್ರಿಕೆ, ಸಾಕಷ್ಟು ಮಾಹಿತಿಗಳು ಇದೆ, ಆದರೆ ಅಷ್ಟೇನು ದೊಡ್ಡ ಪತ್ರಿಕೆ ಅಲ್ಲ. ಆದರೂ ಸಹ ಆಗಿನ ಕಾಲದಲ್ಲಿ ಬರೆದಿರ್ತಕ್ಕಂಥ ಪೌಲನು ಬರೆದಿರ್ತಕ್ಕಂಥ ಈ ಪತ್ರಿಕೆಯಲ್ಲಿ ಈಗ ಎಷ್ಟೋ ಜನ ಡಾಕ್ಟ್ರೇಟ್ ಥೀಸಿಸನ್ನು ಬರಿತಾ ಇದ್ದಾರೆ. ಸೊ ಖಂಡಿತವಾಗಲೂ ಇದರಲ್ಲಿ ಅಷ್ಟೊಂದು ಆಳ, ಅಷ್ಟೊಂದು ತೂಕ ಇರಬೇಕು ಅಲ್ವಾ ಬೋಧಕರೇ? ಖಂಡಿತವಾಗಿಯೂ ಬೋಧಕರು ಈಗಾಗಲೇ ತಿಳಿಸಿದಂಥ ರೀತಿಯಲ್ಲಿ ಎಫೆಸದಲ್ಲಿ ಇದ್ದಂಥ ಒಂದು ತೊಂದರೆ, ಏಕತೆಯ ಒಂದು ತೊಂದರೆ ಸಭಿಕರಲ್ಲಿ. ಇಲ್ಲಿ ಕೊಲೋಸ್ಯದಲ್ಲಿ ಸಭೆಯ ಶಿರಸ್ಸು ಯಾರು ತಾನು ಮುಖ್ಯ, ಇವನು ಮುಖ್ಯ ಅನ್ನುವಾಗ ನೀವು ಯಾರೂ ಮುಖ್ಯವಲ್ಲ, ಕ್ರಿಸ್ತನೇ ಆ ಶಿರಸ್ಸು, ನೀವು ಆತನ ಅಂಗಗಳಾಗಿದ್ದೀರಿ ಅಂತ ಹೇಳಿ, ಮತ್ತು ಕ್ರಿಸ್ತನು ಕೇವಲ ಒಬ್ಬ ಮಾನವನಾಗಿ ನೀವು ಸುಮ್ಮನೆ ನೋಡುವುದಲ್ಲ, ಆತನನ್ನು ಒಂದು ಒಳ್ಳೆಯ ಉತ್ತಮ ಪುರುಷನ ರೀತಿಯಲ್ಲಿಯೋ ಯಾವುದೋ ಒಂದು ಸ್ವಾಮಿಯೋ ಅಥವಾ ಒಬ್ಬ ಒಳ್ಳೆಯ ವ್ಯಕ್ತಿ, ಗಣ್ಯ ವ್ಯಕ್ತಿಯೋ ಎಂಬಂತೆ ನೋಡಬೇಡ್ರಿ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ಕೊಲೋಸ್ಯದವರಿಗೆ 1ನೇ ಅಧ್ಯಾಯ 15 ವರ್ಷದಿಂದ ಓದ್ತಿರುವಂಥ ಮಾತನ್ನು. ಯೇಸು ಕ್ರಿಸ್ತನು ಅದೃಶ್ಯನಾದ ದೇವರ ಪ್ರತಿರೂಪನು, ಅನ್ ಇಮೇಜ್ ಆಫ್ ಗಾಡ್. ನಂತರ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಎಂಬುದಾಗಿ ಕೊಡಲ್ಪಟ್ಟಿದೆ. ಅಂದರೆ ಆತನು ಉನ್ನತ ಸ್ಥಾನದಲ್ಲಿರುವಂತನು, ಈಸ್ ಪ್ರೀ ಎಕ್ಸಿಸ್ಟೆನ್ಸ್. ಅಂದರೆ ಈ ಒಂದು ಸಿಂಹಾಸನಗಳು ಬರೋದಕ್ಕಿಂತ ಮುಂಚೆ, ಪ್ರಭುತ್ವಗಳು ಬರೋದಕ್ಕಿಂತ ಮುಂಚೆ, ದೊರೆತನಗಳು ಎಲ್ಲ ಬರೋದಕ್ಕಿಂತ ಮುಂಚೆ, ಅಧಿಕಾರಗಳು ಬರೋದಕ್ಕಿಂತ ಮುಂಚೆ, ಅಥವಾ ದೃಶ್ಯವಾದವು ನೀವು ಕಾಣುವಂಥದ್ದು ಅದೃಶ್ಯವಾದವುಗಳು ಇರುವುದಕ್ಕಿಂತ ಮುಂಚೆಯೇ
ಯೇಸು ಕ್ರಿಸ್ತನು ಇದ್ದನು ಎಂಬುದಾಗಿ. ನೋಡಿ, ಇದರಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಜನರಿಗೆ ಈ ಒಂದು ಪತ್ರಿಕೆ ಪ್ರಾಮುಖ್ಯವಾಗಿ ಒಂದು ಸಂದೇಶವನ್ನು ತರ್ತಿದೆ. ಅವನ ಒಂದು ಸುರುವು ಕೇವಲ ಬೆತ್ಲೆಹೇಮಿನಲ್ಲಿ ಹುಟ್ಟಿದಂಥ ಕೂಸಿನಿಂದ ಅಲ್ಲ, 33.5 ವರ್ಷ ಮಾತ್ರ ಕಾಲ ಬದುಕಿದ್ದ ಎಂಬುದಾಗಿ ಚರಿತ್ರೆ ಹೇಳುವಂಥ ರೀತಿಯಲ್ಲಲ್ಲ. ಇಲ್ಲಿ ಈ ವಾಕ್ಯವು ಹೇಳ್ತದೆ, ಆತನು ದೃಶ್ಯ ಅದೃಶ್ಯವಾದವುಗಳು ಬರುವುದಕ್ಕಿಂತ ಮುಂಚೆಯೇ ಯೇಸು ಸ್ವಾಮಿ ಎಂಬ ದೇವರು ಇದ್ದನು ಎಂಬುದನ್ನು ಸ್ಥಾಪಿಸಿ, ಆತನು ಮಾನವ ಜನ್ಮವನ್ನು ತಾಳಿ ಮಾನವನಾಗಿ ಬಂದ ಎನ್ನುವಂಥದ್ದನ್ನು ಈ ಒಂದು ಪುಸ್ತಕದಲ್ಲಿ ನಮ್ಗೆ ಕಾಣ್ತದೆ. ಮತ್ತು ಇದೇ ಕ್ರಿಸ್ತನು ನಮ್ಮ ಸಭೆಗೂ ಮೊದಲು ಎಂಬುದಾಗಿ ಆತನು ಹೇಳ್ತಾನೆ. ಸಭೆ ಬರೋದಕ್ಕಿಂತ ಮುಂಚೆಯೇ ಕ್ರಿಸ್ತನು ಇದ್ದ, ಆತನೇ ಅದಕ್ಕೆ ಶಿರಸ್ಸು, ನಾವು ಕೇವಲ ಅಂಗಾಂಗಗಳು ಎಂಬುದನ್ನು ಸಹ ಇಲ್ಲಿ ತೋರಿಸ್ಕೊಡೋದನ್ನು ನೋಡ್ತೇವೆ. ಬೋಧಕರು, ಈಗ ನಾವು ನಮ್ಮ ಪಟ್ಟಣದಲ್ಲಿ ತೆಗೆದುಕೊಂಡಾಗ ನಾವಿಬ್ಬರು ಒಂದೇ ಪಟ್ಟಣದಲ್ಲಿ ಇದ್ದೇವೆ. ಒಂದೊಂದು ಸಭೆಗಳಿಗೆ ಯಾರಾದರೂ ಒಬ್ಬರು ಮುಖ್ಯವಾಗಿರ್ತಾರೆ. ಈಗ ನಮ್ಮ ಬೆಂಗಳೂರು ಪಟ್ಟಣದಲ್ಲಿ ತೆಗೆದುಕೊಂಡ್ರೆ ಆ ಸಭೆನ ಇಂಥವರು ಅಲ್ಲಿ ಅವ್ರದ್ದೇ ಚರ್ಚು ಅಂತೀವಿ, ಈ ಸಭೆನ ಇಂಥವರೇ ಅವ್ರದ್ದೇ ಚರ್ಚು ಅಂತ ನಾವು ಮಾತಲ್ಲಿ ನಾವು ಲೋಕಾರೂಢಿಯಾಗಿ ಮಾತಾಡುವಾಗ ಆ ರೀತಿಯಾಗಿ ಹೇಳ್ತೀವಿ. ಆದರೆ ಇಲ್ಲಿ ದೇವರೇ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಂತ ನಾವು ಪೌಲನ ಒಂದು ಬರವಣಿಗೆಯಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. ಇದು ಒಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಪುಸ್ತಕ. ಇದು ಖಂಡಿತವಾಗ್ಲೂ ಯಾವ ಒಂದು ಸಭೆಯಲ್ಲೂ ಕೂಡ ನಾವು ನೋಡ್ತೇವೆ ಇಂಥವರು ದೊಡ್ಡವರು ಇಂಥವರು ಚಿಕ್ಕವರು ಎಂಬತಕ್ಕಂಥ ವಿಷಯವೇ ಇಲ್ಲ. ಯೇಸು ಕ್ರಿಸ್ತನು ಮಾತ್ರ ಮುಖ್ಯ, ಬೇರೆ ಎಲ್ಲರೂ ಅಂಗಾಂಗಗಳು ಎಂಬತಕ್ಕಂಥ ಒಂದು ವಿಷಯ. ಖಂಡಿತವಾಗ್ಲೂ ದೇವರು ಪೌಲನ ಮೂಲಕ ನಮಗೆ ಮುಖ್ಯವಾಗಿರ್ತಕ್ಕಂಥ ಸಂದೇಶವನ್ನು ನಮಗೆ ನೀಡಿದ್ದಾನೆ. ಬೋಧಕರಾದ ಪೀಟರ್ ಅವರು ದಯವಿಟ್ಟು ಪ್ರಾರ್ಥನೆಯಲ್ಲಿ ನಡೆಸಬೇಕು. ಪರಿಶುದ್ಧ ತಂದೆಯೇ, ದೇವರೇ, ನೀನೇ ನಮ್ಮ ಎಲ್ಲ ಸಭೆಗಳಿಗೆ ಶಿರಸ್ಸು. ನಿನ್ನ ಚಿತ್ತದಂತೆ ನಡೆದು ನಿನ್ನನ್ನು ಮಹಿಮೆಪಡಿಸಿ ಆ ಮಹಿಮೆಯಲ್ಲಿ ನಾವು ಭಾಗ್ಯಗಳಾಗುವ ಹಾಗೂ ನಮ್ಮ ವೀಕ್ಷಕರೆಲ್ಲರೂ ಈ ಭಾಗ್ಯವನ್ನು ಪಡೆದುಕೊಳ್ಳಲೆಂದು ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಸಭೆಗೆ ಶಿರಸ್ಸು ಯೇಸು ಸ್ವಾಮಿ. ನಾವೆಲ್ಲರೂ ಅಂಗಾಂಗಗಳು, ಸದಸ್ಯರು. ತಲೆ ಯೇಸು ಸ್ವಾಮಿಯಾಗಿರಬೇಕಾದರೆ ಬೇರೆ ಅಂಗಾಂಗಗಳು ಯಾವ ರೀತಿಯಾದ ತೊಂದರೆ ಈ ತಲೆಗೆ ಕೊಡಬಾರದು. ಸದಸ್ಯರಾಗಿರೋಣ, ದೇವರ ಮಕ್ಕಳಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.